ಹೇಳ್ತಾ ಇದ್ದೀನಿ. ಏನವರು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಡೇ ಬಂದು ಮಂಡೇ ವ್ಲಾಗ್ ಇದಾಗಿದೆ. ಅಯ್ಯೋ, ಮಂಡೇ ವ್ಲಾಗ್ ಇದಾಗಿದೆ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ನಮ್ಮೂರು ಜಾತ್ರೆ, ನಮ್ಮೂರ ವೀರಭದ್ರ ಸ್ವಾಮಿ ಜಾತ್ರೆ. ಹಳೆ ವಿಡಿಯೋದಲ್ಲಿ ನಾನು ವ್ಲಾಗ್ ಮಾಡಿದ್ದೆ, ಅದೇ ಕೊನೆ ವ್ಲಾಗ್ ಆಗಿತ್ತು. ಸೊ 2 ಇಯರ್ಸಿಂದ ನಾನು ಹೋಗಿಲ್ಲ, ವ್ಲಾಗ್ ಎಲ್ಲ ಏನೂ ಮಾಡಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಲೇಟೇನೇ ಆಯಿತು ನೋಡಿ. ಮಧ್ಯಾಹ್ನ ಎಲ್ಲ ಊಟಗಳೆಲ್ಲನೂ ಇರುತ್ತೆ, ನಾನು ಮಧ್ಯಾಹ್ನನೂ ಹೋಗಿಲ್ಲ. ಇವಾಗ ಹೋಗಬೇಕು. ಫ್ರೆಂಡ್ ಕಾಲ್ ಮಾಡಿ ಬೇಗ ಬಾ ಅಂತ ಕರೆದ್ಲು. ಸೊ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ನಮ್ಮೂರ ಜಾತ್ರೆ, ಏನೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಹಳೆ ಕಾಲದ್ದು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಲಿಂಗಾಯತ್ರದ್ದು ಜಾತ್ರೆ. ನಾಳೆ ಬೆಳಗ್ಗೆ ಎಲ್ಲ ಆರತಿಗಳು ತೊಗೊಂಡು ಹೋಗ್ತಾರೆ. ಊರಿನ ಗೌಡ್ರ ಮನೆಯಿಂದ ಎಲ್ಲ ಆರತಿಗಳು ಹೋಗುತ್ತೆ. ನಾಳೆ ಬೆಳಗ್ಗೆ, ಇವಾಗ ಹೊಸ ಮನೆ ಶಿಫ್ಟ್ ಆಗಿರೋ ಹತ್ರ ಆರತಿಗಳೆಲ್ಲ ತೋರ್ಸೋಕ್ಕಾಗಲ್ಲ. ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗುತ್ತೆ. ಇವತ್ತಿನ ಜಾತ್ರೆ ವ್ಲಾಗ್ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೈಟ್ ಕ್ಲಿಪ್ಪಿಂಗ್ಸ್ ಹೇಗೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ತೀನಿ, ಆದಷ್ಟು ನೋಡಿ. ಫೈನಲಿ ಸರ್ಕಲಿಗೆ ಬಂದೆ. ಹಾಗೆ ಫ್ರೆಂಡು ಕೂಡ ಬಂದಳು. ಇವಳ ಹೆಸರು ಬಂದು ಸರಿತಾ ಅಂತ. ಯಾರು ಏನು ಅಂತ ನಾನು ಹೋಗ್ತಾ ವ್ಲಾಗಲ್ಲಿ ನಿಮಗೆ ಖಂಡಿತ ತಿಳಿಸ್ತೀನಿ. ಬನ್ನಿ, ಈಗ ಹೋಗ್ತಾ ಇದ್ದೀವಿ ಜಾತ್ರೆಗೆ. 9 o'clock 9:30 ಆಗ್ತಾ ಬರ್ತಾ ಇದೆ. ನೋಡಿ, 9:15 ಆದರೂ ಎಷ್ಟೊಂದು ಜನ ಇದ್ದಾರೆ ಜಾತ್ರೆಯಲ್ಲಿ. ತುಂಬ ಜನ ಸೇರ್ತಾರೆ. ವರ್ಷಕ್ಕೊಂದ್ಸತಿ ಆಗುತ್ತೆ ಈ ಜಾತ್ರೆ, ವೀರಭದ್ರ ಸ್ವಾಮಿ ಜಾತ್ರೆ ಅಂದ್ಬಿಟ್ಟು. ಜನ ಕ್ಯೂ ನೋಡಿ, ಇದೆಲ್ಲನೂ ಕ್ಯೂವೇನೆ. 9:15 ಆದ್ರೂ ಇನ್ನೂ ಇಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ. ನಾವು ಕ್ಯೂವಲ್ಲೇ ಹೋಗಬೇಕು. ಎಷ್ಟೊಂದು ಜನ ಕ್ಯೂವಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇಷ್ಟು ಲೇಟ್ ಆದರೂ ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರಿತಾ ಅವರ ಅಪ್ಪ ಆಗಲಿ, ಅವ್ರ ಚಿಕ್ಕಪ್ಪ, ಅವರ ತಮ್ಮಂದಿರೆಲ್ಲನೂ ಕೂಡ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಅವರು ಒಳಗಡೆ ಕೇಳಿ ನಾವು ಬಿಡಿಸ್ಕೊಂಡ್ವಿ. ಒಂದು ಪ್ರಕಟಣೆ. ಎಂಬ ಮಗು 7:15 ದರ್ಶನಕ್ಕೆ ಬಂದಿದೆಯಂತೆ. ಎಲ್ಲಿದ್ರೇನೋ ನಿಮ್ಮ ತಂದೆ ಈ ಸ್ಟೇಜ್ ಹತ್ರ ಮಮ್ಮಿ ರಾಮ ಆ ಕಡೆಯಿಂದ ಬರೋಕ್ಕಾಗುತ್ತಾ? ಎಲ್ಲೋರೆ ಮಿನಿಸ್ಟರ್ ಫಾರ್ ರೆವಿನ್ಯೂ ಕೃಷ್ಣೇ ಬೈರೇಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಏರಿಯಾ ಕೌನ್ಸಿಲರ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಪಕ್ಷದ ಕಡೆಯವರಿಂದ ಬಂದು ಕೂತಿದ್ದಾರೆ. ಕೃಷ್ಣೇ ಬೈರೇಗೌಡರು ಭೂ ಕಂದಾಯ ಸಚಿವರು. ದೇವಸ್ಥಾನದ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಂಜನ ಇಲ್ಲಿ ಅವನಲ್ಲ, ಎಲ್ಲೈತೆ ಮಂಜನ? ಸರಿತಾ ಅವರ ಫಸ್ಟ್ನೇ ತಮ್ಮ ಇದು. ನಾನು ಮದುವೆ ಆಗೋ ಹೊಸರಲ್ಲಿ ಬಂದಾಗ ಫಸ್ಟ್ ಫ್ರೆಂಡ್ ಆಗಿದ್ದು ಸರಿತಾ ನನಗೆ. ಪಕ್ಕದ ಮನೆಯಲ್ಲಿ ಇರ್ತಾರೆ. ಸೊ ತುಂಬಾ ಇವರು ಬಂದು ಅವ್ರ 2ನೇ ತಮ್ಮ. ಇವ್ರು ಎಷ್ಟು ಚಿಕ್ಕ ಹುಡುಗ ಇದ್ದ ನಾನು ಮದುವೆ ಆಗಿ ಬಂದ ಹೊಸರಲ್ಲಿ.
ಒಟ್ಟಿನಲ್ಲಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. 7 ಬಾಗಿಲ ಹೊರಗಡೆಯಿಂದ ದರ್ಶನ ಪಡ್ಕೊಂಡ್ವಿ. ವೀರಭದ್ರ ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದನ ತೊಗೊಳ್ತಾ ಇದ್ದೀವಿ. ಈಗ ಟೈಮ್ ಬಂದು 9:30 ಮೇಲೇ ಆಗಿದೆ. ಆದರೂ ಇಷ್ಟೊತ್ತಾದರೂ ಇನ್ನೂ ಪ್ರಸಾದ ಕೊಡ್ತಾ ಇದ್ದಾರೆ. ಹೊಟ್ಟೆ ತುಂಬ ಪ್ರಸಾದನ ತಿಂದು ಈಗ ದೇವಸ್ಥಾನದ ಒಳಗಡೆ ಮತ್ತೆ ಹೋಗಬೇಕು. ಮೆರವಣಿಗೆ ಉತ್ಸವ ಮೂರ್ತಿನ ತೆಗಿತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಕೆಲವೊಂದು ಸಾಂಪ್ರದಾಯಿಕವಾದಂಥ ಪದ್ಧತಿಯಲ್ಲಿ ಅವ್ರದ್ದೇ ಆದಂಥ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ವೀರಗಾಸಿಗಳ ಕೈಯಲ್ಲಿ ಪೂಜೆನ ಮಾಡಿಸಿ ಅವ್ರದ್ದೇ ಆದಂಥ ಶುದ್ಧಿಯಾಗಿ ಅವರು ರೆಡಿಯಾಗಿ ಬಂದು ನೋಡಿ ಉತ್ಸವ ಮೂರ್ತಿಗೆ ಪೂಜೆನ ಮಾಡಿ ಇವಾಗ ಉತ್ಸವ ಮೂರ್ತಿ ಮೆರವಣಿಗೆ ಹೊರಡುತ್ತೆ. ಇನ್ನೂ ತುಂಬಾ ಪ್ರೊಸೀಜರ್ಗಳಿದೆ, ಎಲ್ಲನೂ ಕೂಡ ನಾನು ನೋಡಿಸ್ತೀನಿ. ನಮ್ಮೂರಲ್ಲಿ ಈ ಜಾತ್ರೆ ಬೆಳಗಿನ ಜಾವ ಫುಲ್ ಒಂದು ನೈಟು ಒಂದು ಡೇ ನಡೆಯುವಂಥ ಗ್ರ್ಯಾಂಡಾಗಿ ತುಂಬಾ ಅದ್ಧೂರಿಯಾಗಿ ನಡೆಯುವಂಥ ಜಾತ್ರೆ ಇದು. ಈ ಉತ್ಸವ ಮೂರ್ತಿ ಇವಾಗ ಮೆರವಣಿಗೆಗೆ ಹೊರಟ್ರೆ ಬೆಳಗಿನ ಜಾವ 3 ಗಂಟೆಗೆ ರಿಟರ್ನ್ ಬಂದರೆ ಹಾಗೆ ಆರತಿಗಳ ಒಟ್ಟಿಗೆ ದೇವಸ್ಥಾನ ಹತ್ರಕ್ಕೆ ಎಲ್ಲರೂ ಆರತಿಗಳು ಎತ್ಕೊಂಡು ಬರ್ತಾರೆ. ನಾನು ಶಿಫ್ಟ್ ಆಗಿರೋ ಮನೆ ಹತ್ರ ಆರತಿಗಳು ತೋರ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಹಳೆ ವ್ಲಾಗಲ್ಲೆಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಇವಾಗ ಉತ್ಸವ ಮೂರ್ತಿನ ತೆಗೆದು ಹೊರಗಡೆ ಬರ್ತಾರೆ. ಬನ್ನಿ, ನಾವು ಕೂಡ ಆಲ್ರೆಡಿ ಹೊರಗೆ ಹೋಗಿ ನಿಂತಿದ್ದೀವಿ. ಇವಾಗ ಉತ್ಸವ ಮೂರ್ತಿ ಬರುತ್ತೆ, ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಎಲ್ಲ ಮಾಡಿ ಇಲ್ಲಿ ಸೌದೆನ ಬೆಂಕಿ ಹಚ್ಚಿದ್ದಾರೆ ಕೆಂಡ ಮಾಡೋಕ್ಕೆ. ಈ ಉತ್ಸವ ಹೊರಟಿದೆಯಲ್ಲ ದೇವರು ಎಲ್ಲನೂ ಮತ್ತೆ ಬೆಳಗ್ಗೆಗೆ ಬಂದು ಆರತಿ ಸಮೇತ ದೇವ್ರನ್ನ ಎತ್ತಿರೋರು ಕೂಡ ಕೆಂಡ ಕಾಯಬೇಕು. ನೋಡಿ ಮೆರವಣಿಗೆ ಶುರುವಾಗಿ ಈಗ ಬಂದು ತಲುಪಿದ್ದು ಸರ್ಕಲಲ್ಲಿ ಊರ ಹೆಬ್ಬಾಗ್ಲು ಮಧ್ಯದಲ್ಲಿ ಈಗ ಶಿವ ಪಾರ್ವತಿಯ ಒಂದು ಕಲ್ಯಾಣೋತ್ಸವ ಯಾವ ಥರ ಆಗುತ್ತೆ ಅದನ್ನು ಮಾಡಿ ತೋರಿಸ್ತಾರೆ. ಒಂದು ಪೂಜೆ ಎಲ್ಲ ಪುನಸ್ಕಾರಗಳ ಮಾಡಿ ರಂಗೋಲಿ ಹಾಕಿ ತುಂಬಾ ಸಾಂಪ್ರದಾಯಿಕ ಅವ್ರದ್ದೇ ಆದಂಥ ಪದ್ಧತಿಯಲ್ಲಿ ನನಗೆ ಹೇಳೋಕ್ಕೆ ಗೊತ್ತಾಗೋದಿಲ್ಲ ಕೆಲವೊಂದು. ಸೊ ಈಗ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಾಯಿತು ನೋಡಿ. ಇದು ಬಂದು ಆಗೋಷ್ಟೊತ್ತಿಗೆ 12 ತುಂಬಾ ಚೆನ್ನಾಗಾಯಿತು. ಕೆಲವೊಂದು ವೀಡಿಯೋಗಳು ಸ್ಕಿಪ್ ಮಾಡಿದ್ದೀನಿ, ಶಾರ್ಟ್ ವಿಡಿಯೋ ತೆಗೆದಿದ್ದೀನಿ, ಅದನ್ನು ಲಾಂಗ್ ವಿಡಿಯೋಗೆ ಜಾಯಿಂಟ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ನೋಡಿ. ಶಿವನ ಒಂದು ಉಗ್ರ ತಾಂಡವ ಯಾವ ಥರ ಇರುತ್ತೆ, ಶಿವ ಅನ್ನೋದೇ ವಿಭೂತಿಯಲ್ಲಲ್ವ, ಈ ವಿಭೂತಿಯಲ್ಲಿ ಒಂದು ನೃತ್ಯನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಎಲ್ಲ ಜನ ಸೇರಿರೋರು ಆ ವಿಭೂತಿನ ತೆಕ್ಕೊಳ್ಳೋಕ್ಕೆ ಒಂದು ಡಿಮ್ಯಾಂಡು ನೋಡಿ. ಈಗ ಊರೆಲ್ಲ ಉತ್ಸವ ಹೊರಡೋಕ್ಕೆ ರೆಡಿಯಾಗಿರುವಂಥ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನದ ವಿಗ್ರಹನ ಆಗಲೇ ತಂದು ಹೊರಗಡೆಗೆ ಎತ್ಕೊಂಡ್ಬಂದ್ರಲ್ಲ, ಇವಾಗ ಇದನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಈಗ ಉತ್ಸವ ಶುರು ಆಗಿದೆ. ಊರೆಲ್ಲ ಉತ್ಸವನ ಮುಗಿಸಿ ಮೆರವಣಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 5 ಗಂಟೆ ಆಗುತ್ತೆ. ಆ ಕ್ಲಿಪ್ಪಿಂಗ್ಸು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಈಗ ಬೆಳಗಿನ ಜಾವ 5 ಗಂಟೆ 4:15 5:30 ಎಲ್ಲ ಊರೆಲ್ಲ ಮೆರವಣಿಗೆ ಹೋಗಿ ಬಂದು ಈಗ ಕೆಂಡ ಹಾಯ್ತಾರೆ. ದೇವ್ರನ್ನ ಎತ್ಕೊಂಡಿರೋರು ಸಮೇತ ಎಲ್ಲ, ಹಾಗೆ ದೇವ್ರ ಹಿಂದೆಗಡೆ ಎಲ್ಲ ಹೆಣ್ಮಕ್ಳು ಆರತಿ ಎತ್ಕೊಂಡಿದ್ದಾರೆ, ಅವರು ಕೂಡ ಕೆಂಡ ತುಳಿದು ಒಳಗಡೆ ಹೋಗಬೇಕು.
ನೋಡಿದ್ರಲ್ಲ ಹೇಗಿತ್ತು ಜಾತ್ರೆ ವ್ಲಾಗು. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಲವೊಂದು ವೀಡಿಯೋಸು ನಾನು ತೆಗಿಯೋಕ್ಕಾಗಿಲ್ಲ, ಡೇ ವೀಡಿಯೋಸ್ ಎಲ್ಲ, ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವೀಡಿಯೋಸ್ನ ಕಲೆಕ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.